ಕೆಲವೊಂದು ಪ್ಲೇಸ್ಗಳಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹೋಗೋಣ ಅಂತ ಹೇಳಿದ್ರು. ಡೈರೆಕ್ಟಾಗಿ ಏನು ಕಾಣಿಸ್ತಿಲ್ಲ. ಹಾಯ್ ಫ್ರೆಂಡ್ಸ್, ನಾನಿವಾಗ ರಾತ್ರಿ 11:30 ಆಗಿದೆ. ನಾನು ಕಾಣಿಸ್ತಾ ಇಲ್ಲ ಅನ್ಸತ್ತೆ. ನಾನು ಇಲ್ಲಿ ನಾರ್ತರ್ನ್ ಲೈಟ್ಸ್ ಕಾಣಿಸುತ್ತೆ ನಾವಿರೋ ಪ್ಲೇಸಲ್ಲಿ. ಒಂದು ಸ್ವಲ್ಪ ದೂರ ಹೋದರೆ ನಾರ್ತ್ ಸೈಡಿಗೆ ಹೋದರೆ ನಾರ್ತರ್ನ್ ಲೈಟ್ ಕಾಣಿಸುತ್ತೆ ಅಂತ ನನಗೆ ನನ್ನ ಫ್ರೆಂಡ್ ಹೇಳಿದ್ರು. ಸೊ ಹೋಗ್ತಾ ಇದ್ದೀವಿ. ರಣಧೀರ್ ಫ್ರೆಂಡ್ಸು ಕೂಡ ಸ್ಟೇಟಸ್ ಎಲ್ಲ ಹಾಕಿದ್ರು. ಸೊ ಅವ್ರಿಗೆ ಕಾಲ್ ಮಾಡಿ ಕೇಳಿದ್ವಿ. ಅವರು ಕೂಡ ಎಸ್ ಅದಷ್ಟು ರಿಯಲ್ ಆಗಿ ವಿಸಿಬಲ್ ಆಗಿ ಕಾಣಿಸ್ತಿಲ್ಲ, ಬಟ್ ಫೋನಲ್ಲಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಾ ಇದೆ ಅಂತಂದರು. ಸೊ ನೋಡೋಣ. ಇದು ರಾತ್ರಿ 11 ಗಂಟೆಗೆ ಸ್ಟಾರ್ಟ್ ಆಗಿಬಿಟ್ಟು ಬೆಳಗ್ಗೆ 5 ಗಂಟೆ ತನಕನೂ ಇರುತ್ತೆ ನಾರ್ತರ್ನ್ ಲೈಟ್ಸು. ಸೊ ನೋಡೋಕೆ ಹೋಗ್ತಾ ಇದ್ದೀವಿ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್. ಈ ಥರ ನಡ್ಕೊಂಡು ಹೋದ್ರೆ ಒಂಚೂರು ಭಯ ಅನಿಸುತ್ತೆ. ಸೊ ರೋಡಲ್ಲಿ ನಡ್ಕೊಂಡು ಹೋಗೋಣ. 11 ಗಂಟೆ ಅಲ್ವಾ, ಸೊ ಒಬ್ಬಳೇ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ರಣಧೀರ್ ಕೆಳಗೆ ಕಾರ್ ಪಾರ್ಕ್ ಮಾಡಿದ್ದಾರೆ, ತೊಗೊಂಬರ್ತೀನಿ ಅಂದರು. ಸೊ ಅಷ್ಟೊತ್ತಿಗೆ ನಾನು ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಹಾಗೆ ಬಂದೆ. ನೋಡೋಣ, ಹೋಗ್ಬಿಟ್ಟು ನೋಡ್ತೀವಿ. ನಿತ್ಯನೂ ಹೋಗಿದ್ದಾರೆ, ರಣಧೀರ್ ಫ್ರೆಂಡ್ಸು ಕೂಡ ಹೋಗಿದ್ದಾರೆ. ನಾರ್ತರ್ನ್ ಲೈಟ್ ಕಾಣಿಸಿದ್ರೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ರಣಧೀರ್ ನಂಗೆ ಹೇಳಿದರು ಲಾಸ್ಟ್ ಟೈಮು ಇಲ್ಲಿಗೆ ಬಂದಾಗ ಹೋಗೋಣ, ಚೆನ್ನಾಗಿ ಕಾಣಿಸುತ್ತೆ ನಾರ್ತರ್ನ್ ಲೈಟ್. ಒಂದು ಪ್ಲೇಸ್ ಅದು ಕೆಲವೊಂದು ಪ್ಲೇಸ್ಗಳಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹೋಗೋಣ ಅಂತ ಹೇಳಿದ್ರು. ನಾವಿರೋ ಪ್ಲೇಸಿಂದ ಹತ್ರದಲ್ಲೇ ಕಾಣಿಸ್ತಾ ಇದೆ. ನಾವಿಲ್ಲಿ ನಾರ್ತರ್ನ್ ಲೈಟ್ ಹತ್ರ ಬಂದಿದ್ದೀವಿ, ಬಟ್ ಅಷ್ಟು ಫೋನಲ್ಲಿ ಕಾಣಿಸ್ತಿದೆ, ಡೈರೆಕ್ಟಾಗಿ ಏನು ಕಾಣಿಸ್ತಿಲ್ಲ. ನಾರ್ತರ್ನ್ ಲೈಟ್ಸು ನಮಗೆ ಡೈರೆಕ್ಟಾಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಫೋನಲ್ಲಿ ಕ್ಯಾಪ್ಚರ್ ಆಗ್ತಾ ಇತ್ತು. ನಾವು ಬರೋಕ್ಕೂ ಮುಂಚೆ ರಣಧೀರ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಅವರು ಕೂಡ ಫೋನಲ್ಲಿ ಚೆನ್ನಾಗಿ ಕ್ಯಾಪ್ಚರ್ ಆಗ್ತಾ ಇದೆ ಅಂತ ಫೋಟೋ ಎಲ್ಲ ತೆಗೆದು ಕಳಿಸಿದ್ರು. ಬಟ್ ನಮಗೆ ಅಷ್ಟು ಚೆನ್ನಾಗಿ ಡೈರೆಕ್ಟಾಗೂ ಕಾಣಲಿಲ್ಲ, ಅವರಿಗೂ ಕೂಡ ಡೈರೆಕ್ಟಾಗಿ ಕಾಣಿಸಿಲ್ಲ. ಬಟ್ ಅದಾದಮೇಲೆ ನಮ್ಮ ಫ್ರೆಂಡ್ಸು ಬೇರೆ ಕಡೆ ಹೋಗಿ ನೋಡ್ಕೊಂಡು ಬಂದರು, ಅಲ್ಲೆಲ್ಲ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ. ಇಟ್ಸ್ ಓಕೆ. ಈ ಸಲ ಅಂತೂ ಕಾಣಲಿಲ್ಲ. ನನಗಂತೂ ನಾರ್ತರ್ನ್ ಲೈಟ್ಸ್ ನೋಡೋಕ್ಕೆ ತುಂಬ ಇಷ್ಟ. ಅದು ಲೈವ್ ಆಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಂತೂ ತುಂಬ ಚೆನ್ನಾಗಿರುತ್ತೆ. ನೋಡೋಣ, ಜುಲೈ ಆಗಸ್ಟ್ ಟೈಮಲ್ಲಿ ಕೆಲವೊಂದು ಪ್ಲೇಸಸ್ ಇರುತ್ತೆ, ಅಲ್ಲಿ ಹೋಗಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತಂತೆ. ಹೋಗಿ ನೋಡಬೇಕು ನೆಕ್ಸ್ಟ್ ಟೈಮ್. ಸ್ಟಾರ್ಟಿಂಗ್ ಹಾಕಿದ್ನಲ್ವಾ, ಆ ವಿಡಿಯೋನ ನಾನೇ ಕ್ಯಾಪ್ಚರ್ ಮಾಡಿದ್ದು. ಇವಾಗ ಜಸ್ಟ್ ಪಾಸ್ ಆಯ್ತಲ್ಲ ಆ ವಿಡಿಯೋನ ಮತ್ತು ಈ ಫೋಟೋಸ್ ಎಲ್ಲದು ಇಲ್ಲೇ ಒಂದು ಗ್ರೂಪ್ ಇದೆ. ಸೊ ಆ ಗ್ರೂಪಲ್ಲಿ ಯಾರೋ ಕ್ಲಿಕ್ ಮಾಡಿ ಹಾಕಿದ್ರು. ಸೊ ನಿಮಗೆ ಯಾವ ಥರ ಇರುತ್ತೆ ಅಂತ ತೋರಿಸೋದಕ್ಕೋಸ್ಕರ ನಾನು ಇಲ್ಲಿ ಇನ್ಸರ್ಟ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮಗಂತೂ ಇಷ್ಟು ಕ್ಲಿಯರಾಗಿ ಕಾಣಿಸಿಲ್ಲ, ಬಟ್ ಅವ್ರಿಗೆ ಕಾಣಿಸಿದೆಯಲ್ಲ, ಸೊ ಅದೇ ಇಟ್ಸ್ ಓಕೆ. ನಂಗೆ ಕಾಣಿಸ್ಲಿಲ್ಲಲ್ಲ ಅಂತ ಬೇಜಾರಾಯಿತು, ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಸುಮ್ಮನೆ ಅದೇ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೊರಗಡೆ ವೆದರ್ ಎಷ್ಟು ಚೆನ್ನಾಗಂದರೆ ಎಷ್ಟು ಮಳೆ ಬರ್ತಾಯಿತ್ತು. ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಹಾಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದಿನದ ಹಿಂದೆ ಮರದಲ್ಲಿ ಎಲೆಯೆಲ್ಲ ಉದ್ರೋಗ್ಬಿಟ್ಟು ಬರಡಾಗಿ ಕಾಣಿಸ್ತಾ ಇತ್ತು, ಬಟ್ ಇವಾಗ ನೋಡಿದ್ರೆ ಎಲ್ಲ ಹೊಸ ಹೊಸ ಎಲೆಗಳು ಚಿಗುರ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಿಂಗೆ ಅಲ್ವಾ, ಸೀಸನ್ ಕಳೆದಂಗೆ ನೇಚರಲ್ಲಿ ಎಷ್ಟೊಂದು ಚೇಂಜಸ್ ನಮಗೆ ನೋಡಕ್ಕೆ ಸಿಗತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಾಲ್ಕನಿಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ, ಹೊರಗಡೆ ಜಸ್ಟ್ ಹಾಗೆ ರೆಡಿ ಆದ್ನ, ಹೊರಗಡೆ ಹೋಗಬೇಕಿತ್ತು, ಹಾಗೆ ಬಂದೆ. ನಾನು ಆನ್ ದ ವೇ ಅಲ್ಲಿ ಹೋಗ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮಳೆ ಬರ್ತಾಯಿತ್ತು, ಹೊರಗಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹೊರಗಡೆ ಫುಲ್ ಎಲ್ಲ ಎಲೆ ಬಂದಿದೆ, ಏನೂ ಕಾಣಿಸ್ತಾ ಇಲ್ಲ ಆ ಕಡೆ ಇರೋದು. ನಾನು ನಿಮಗೆ ಫುಲ್ಲು ಒಣಗಿದಾಗೂ ಕೂಡ ತೋರಿಸಿದ್ದೀನಿ, ಇವಾಗೂ ಕೂಡ ತೋರಿಸ್ತಾ ಇದ್ದೀನಿ. ಆ ಕಡೆ ರೋಡ್ ಕಾಣಿಸ್ತಿಲ್ಲ ಫುಲ್ ಇವಾಗ. ಎಲೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮಳೆ ಕೂಡ ಬರ್ತಾ ಇದೆ. ಫುಲ್ ಜೋರಾಗೂ ಮಳೆ ಬರ್ತಾ ಇಲ್ಲ, ಲೈಟಾಗೂ ಮಳೆ ಬರ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ನಾನು ಇವಾಗ ಶಾಪಿಂಗಿಗೆ ಹೋಗ್ತಾ ಇದ್ದೆ. ಏನಂತ ಅಂದರೆ, ಲಾಸ್ಟ್ ಟೈಮ್ ನಾನು ನಿಮಗೆ ಕರ್ಕೊಂಡು ಹೋಗಿದ್ದೆ ಅಲ್ವಾ ಫಾರ್ಮರ್ಸ್ ಮಾರ್ಕೆಟಿಗೆ. ಸೊ ಸ್ವಲ್ಪ ತರಕಾರಿ, ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಎಲ್ಲ ಶಾಪಿಂಗ್ ಇತ್ತು. ಸೊ ಅದಕ್ಕೆ ಹೋಗ್ತಾ ಇದ್ದೆ. ಅದ್ರ ಜೊತೆಗೆ ಸ್ವಲ್ಪ ಗ್ರಾಸರಿ ಶಾಪಿಂಗು ಇತ್ತು. ಸೊ ಹಾಗಾಗಿ ಹೋಗ್ತಾ ಇದ್ನಲ್ಲ,
ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಸ್ಯಾಟರ್ಡೆ ಬೆಳಗ್ಗೆ ಟೈಮ್ ಎಷ್ಟು ಅಂತ ಅಂದರೆ 10 ಗಂಟೆ, ಟೈಮು 10:10 ಆಗಿದೆ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ರೆಡಿ ಆದೆ. ಆ್ಯಂಡ್ ಹೊರಗಡೆ ನೋಡ್ತಾ ಇದ್ರೆ ವೆದರ್ ತುಂಬ ಚೆನ್ನಾಗಿ ಅನಿಸುತ್ತೆ. ವಿಂಟರಲ್ಲಿ ಒಂಥರ ಫೀಲಿಂಗ್ ಇದ್ರೆ ಸಮ್ಮರಲ್ಲಿ ಒಂಥರ ಫೀಲಿಂಗ್ ಇರುತ್ತೆ. ಸೊ ಸೇಮ್ ನಮ್ಮ ಕಡೆ ಎಲ್ಲ ಹೆಂಗೆ ಮಳೆ ಬಂದಾಗ ಹೊರಗಡೆ ವೆದರ್ ಎಷ್ಟು ಚೆನ್ನಾಗಿರತ್ತಲ್ವ, ಸೊ ಅದೇ ಥರನೇ ಇರತ್ತೆ ಇವಾಗೂ ಕೂಡ. ಇಲ್ಲಿಂದ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಲ್ವ, ಸ್ವಲ್ಪ ದೂರನೇ ಆಗುತ್ತೆ. ಸೊ ಈ ವೆದರ್ನ ಎಂಜಾಯ್ ಮಾಡಿಕೊಂಡು ಕಾರಲ್ಲಿ ಹೋಗೋದು ಚೆನ್ನಾಗಿರುತ್ತೆ. ಬಟ್ ಅಲ್ಲಿ ಹೋಗಿ ಶಾಪಿಂಗ್ ಮಾಡೋದು ಹೆಂಗಿರುತ್ತೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಈ ಥರ ಮಳೆ ಬಂದಾಗ ಹೋಗ್ತಾ ಇರೋದು. ಆ್ಯಂಡ್ ನಾನು ಅಲ್ಲಿಗೆ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಆಲ್ರೆಡಿ ಫಸ್ಟ್ ಟೈಮ್ ಹೋಗಿದ್ದೀನಿ. ಫಸ್ಟ್ ಟೈಮ್ ಹೋಗಿರೋ ವಿಡಿಯೋ ನೀವು ಯಾರ್ಯಾರು ಇನ್ನೂ ನೋಡಿಲ್ಲ ಅಂತಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗ್ಬಿಟ್ಟು ನೋಡಿ. ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದಂತೂ. ಸೆಕೆಂಡ್ ಟೈಮ್ ಕೂಡ ಹೆಂಗಿರುತ್ತೆ ಲೈಟಾಗಿ ತೋರಿಸ್ತೀನಿ, ಫುಲ್ ತೋರಿಸೋದಿಲ್ಲ. ಎವ್ರಿ ಟೈಮ್ ಅದೇ ತೋರಿಸಿದ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ. ಸೊ ಹಾಗಾಗಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. Can I get one medium 2 cream 4 sugar? So 1 medium. 2 cream 4 sugar. Medium 2 cream 4 sugar. Anything else? 1 medium French vanilla. Anything else? 1 egg and cheese farmers wrap. Egg and cheese farmers. ಆನ್ ದ ವೇ ಹೋಗಬೇಕಾದ್ರೆ ರಣಧೀರ್ ಕಾಫಿ ತೊಗೊತಾ ಇದ್ರು. ಸೊ ಹಾಗೆ ನನಗೂ ಕೂಡ ಏನಾದರೂ ತಿನ್ನಕ್ಕೆ ಬೇಕು ಅಂತ ಹೇಳಿದೆ. ಯಾಕಂದರೆ ನಿನ್ನೆ ರಾತ್ರಿ ನಾನು ಏನೂ ತಿಂದಿರಲಿಲ್ಲ, ತುಂಬ ಹಶ್ವಾಗ್ತಾ ಇತ್ತು. ಸೊ ಈ ಥರ ಏನಾದರೂ ನಾವು ಗ್ರಾಸರಿ ಶಾಪಿಂಗಿಗೆ ಇಲ್ಲ ವೆಜಿಟೇಬಲ್ ಶಾಪಿಂಗ್ ಏನಾದರೂ ತುಂಬ ಹೊತ್ತು ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ವಿ ಅಂದಾಗ ಎನರ್ಜಿ ಬೇಕು. ಹಶ್ವಾಗ್ತಿದೆ ಅಂತ ಅಂದರೆ ತುಂಬ ಹೊತ್ತು ನಿಂತ್ಕೊಳ್ಳೋದಕ್ಕೂ ಆಗಲ್ಲ, ಕಾನ್ಸಂಟ್ರೇಷನ್ ಆಗಿ ಶಾಪಿಂಗ್ ಮಾಡೋದಕ್ಕೂ ಆಗೋದಿಲ್ಲ, ತುಂಬ ಒಂಥರ ಟಯರ್ಡ್ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಒಂದು ರ್ಯಾಪ್ ತೊಗೊಂಡು ಕಾಫಿನೂ ಕೂಡ ತೊಗೊಂಡಿದ್ದೀವಿ. ಇಬ್ಬರು ಇವಾಗ ಕಾಫಿ ಕುಡ್ಕೊತ, ಈ ವೆದರಲ್ಲಿ ಕಾಫಿ ಕುಡ್ಕೊಂಡು ಹೋಗೋದು ತುಂಬ ಚೆನ್ನಾಗಿರುತ್ತಲ್ಲ. ತುಂಬ ಅಂದರೆ ತುಂಬ ಮಳೆ ಬರ್ತಾ ಇತ್ತು. ಅಲ್ಲಿಗೆ ಒಳಗೆ ಹೋದ್ಮೇಲೆ ಗೊತ್ತಿಲ್ಲ ಹೊರಗಡೆ ಎಷ್ಟು ಮಳೆ ಬಂದಿದೆಯೋ, ಬಟ್ ಆನ್ ದ ವೇ ಅಂತೂ ಹೋಗಬೇಕಾದ್ರೆ ತುಂಬ ಮಳೆ ಬರ್ತಾ ಇತ್ತು. ಇವಾಗ ತಿನ್ಕೊಂಡ್ಬಿಟ್ಟು ಬೇಗ ರೀಚ್ ಆದ್ವಿ ಇಲ್ಲಿಗೆ ಬಂದಿದ ತಕ್ಷಣ. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಲ್ವ, ಸೊ ಹಾಗಾಗಿ ಇವಾಗೇನು ಫುಲ್ ತೋರಿಸ್ತಾ ಇಲ್ಲ, ಜಸ್ಟ್ ಹಾಗೆ ಒಂದು ಗ್ಲಿಮ್ಸ್ ಥರ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಮ್ಯಾಂಗೋಸು ಅಷ್ಟೇ, ತುಂಬ ಮ್ಯಾಂಗೋಸ್ ಅಲ್ಲಿ ಇಲ್ಲಿ ಇತ್ತು. ಆ್ಯಂಡ್ ಈರುಳ್ಳಿ ನೋಡ್ತಾ ಇರ್ಬೋದು, ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ಈ ಥರ ದೊಡ್ಡ ಚೀಲದಲ್ಲಿ ಈರುಳ್ಳಿ ಇರಲಿಲ್ಲ. ಸೊ ಈರುಳ್ಳಿ ಒಂದು ಕಾಣಿಸ್ತಿದೆ, ಪಿಂಕ್ ಆನಿಯನ್ ಮತ್ತು ವೈಟ್ ಆನಿಯನ್ ಅದೊಂದು ಕಾಣಿಸ್ತು. ಸೊ ಯಾವಾಗಾದರೂ ಬೇಕು ಅಂದರೆ ನಾವು ಕೂಡ ಈ ಥರ ಬಲ್ಕಾಗಿ ತೊಗೊಂಡು ಬಂದು ಇಟ್ಕೊಳ್ಬೋದು. ಈರುಳ್ಳಿ ನೋಡಿದ ತಕ್ಷಣ ನನಗೆ ನಮ್ಮ ಅಮ್ಮನೇ ನೆನಪಾದ್ರು. ಯಾಕಂದರೆ ನಮ್ಮ ಅಮ್ಮನೂ ಅಷ್ಟೇ ಈ ಥರ ಬಲ್ಕಾಗಿ ಈರುಳ್ಳಿನ ಒಂದು 2 ತಿಂಗಳಿಗೆ ಆಗುವಷ್ಟು ಈರುಳ್ಳಿನ ತೊಗೊಂಡು ಬಂದು ಇಟ್ಕೊಂಡು ಬಿಡ್ತಾರೆ. ಸೊ ಅದೇ ನೆನಪಾಯಿತು ನನಗೆ. ಆ್ಯಂಡ್ ಮ್ಯಾಂಗೋಸು ಕೂಡ ಇತ್ತು, ನೀವು ನೋಡ್ತಾ ಇರ್ಬೋದು. ಪಪ್ಪಾಯ ಹಣ್ಣು ಕೂಡ ಇತ್ತು ಈ ಸಲ. ಬಟ್ ನಾನು ಲಾಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ತಿಂದರೆ ಕಹಿ ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ನಾನು ಈ ಸಲ ಪಪ್ಪಾಯ ತೊಗೊಂಡಿಲ್ಲ. ನಾವಿವಾಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಝೂಮ್ ಮಾಡ್ತಾ ಇದ್ದೀನಿ. ಹೋಗಬೇಕಾದ್ರೆ ಹಾಗೆ ಆನ್ ದ ವೇ ಏರ್ಪೋರ್ಟ್ ಕಾಣಿಸ್ತಿತ್ತು. ಸೊ ಅದನ್ನು ಕೂಡ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಇವಾಗ ನಾವು ಇಲ್ಲಿಂದ ವೆಜಿಟೇಬಲ್ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಗ್ರಾಸರಿ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ನಾನು ಗ್ರಾಸರಿ ಶಾಪಿಂಗ್ ಅಂತ ಹೇಳಿದ್ನಲ್ವಾ, ಸೊ ಗ್ರಾಸರಿ ಶಾಪಿಂಗಿಗಂತ ವಾಲ್ಮಾರ್ಟಿಗೆ ಬಂದಿದ್ದೀವಿ. ಹಾಗೆ ಬರಬೇಕಾದ್ರೆ ಆಲ್ಮೋಸ್ಟ್ ವಾಲ್ಮಾರ್ಟ್ ಎದುರುಗಡೆನೇ ವೈಲಿನ್ ಪ್ಲೇ ಮಾಡ್ತಾಯಿದ್ರು. ಸೊ ಏನಂತ ನೋಡೋಣ ಅಂತ ಹೋಗ್ತಾ ಇದ್ದೆ. ಸೊ ಅವರು ಒಂದು ಬೋರ್ಡ್ ಇಟ್ಕೊಂಡು ನಿಂತ್ಕೊಂಡಿದ್ರು. ಅವ್ರ ಡಾಟರಿಗೆ ಏನೋ ಡಿಸೀಸ್ ಇದೆ ಅಂತೆ, ಮ್ಯಾಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ಡಿಸೀಸ್ ಇದೆ. ಸೊ ನೀವು ಡೊನೇಟ್ ಮಾಡಿದ್ರೆ ಮನಿ ನಮಗೆ ಅದು ಹೆಲ್ಪ್ ಆಗತ್ತೆ ಅಂತ ಅವರು ಬೋರ್ಡ್ ಇಟ್ಕೊಂಡು ನಿಂತ್ಕೊಂಡಿದ್ರು. ಸೊ ಡೊನೇಟ್ ಮಾಡೋರು ಎಷ್ಟೊಂದು ಜನ ಬಂದ್ಬಿಟ್ಟು ಈ ಥರ ಡೊನೇಟ್ ಮಾಡ್ತಾಯಿದ್ರು. ಇವರು ಕೂಡ ವೈಲಿನ್ ತುಂಬ ಚೆನ್ನಾಗಿ ಪ್ಲೇ ಮಾಡ್ತಾಯಿದ್ರು. ಸೊ ನಾನು ಕೂಡ ಏನಂತ ನೋಡೋಕ್ಕೆ ಬಂದಿದ್ದೀನಿ. ಆ್ಯಂಡ್ ರಣಧೀರ್ ಏನಂತ ಹೇಳಿದ್ರು, ಅವ್ರು ಆ್ಯಕ್ಚುಲಿ ಅದನ್ನು ಅವರೇ ಪ್ಲೇ ಮಾಡ್ತಾ ಇಲ್ಲ, ಅದು ಸ್ಪೀಕರಿಗೆ ಕನೆಕ್ಟ್ ಆಗಿದೆ, ಅಲ್ಲಿಂದ ಬರ್ತಾ ಇರೋದು ಅಂತ ಹೇಳಿದ್ರು. ಬಟ್ ಏನೇ ಆದ್ರೂ ಅವ್ರ ಕಾಸ್ ಅಂತೂ ಒಳ್ಳೆ ಕಾಸಿಗೆ ಅಲ್ವಾ ಮಾಡ್ತಾ ಇರೋದು. ಸೊ ಅದಕ್ಕೆ ನನಗಂತೂ ನೋಡಿ ತುಂಬಾ ಅದು ಪ್ಲೇ ಮಾಡ್ತಾ ಇರೋದು ತುಂಬ ಚೆನ್ನಾಗಂತ ಅನ್ನಿಸ್ತು. ಇಲ್ಲಿ ಸ್ವಲ್ಪ ಜನ ಯಾರಿಗಾದ್ರೂ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ, ಅವರಿಗೆ ಅಫೋರ್ಡ್ ಮಾಡೋಕೆ ಆಗ್ತಾ ಇರಲ್ಲ ಅನ್ನೋರು ಈ ಥರ ವೈಲಿನ್ ಪ್ಲೇ ಮಾಡೋದಾಗಿರ್ಬೋದು, ಗಿಟಾರು ಇಲ್ಲ ಹಾಡು ಹೇಳೋದು. ಸೊ ಈ ಥರ ಅವ್ರಿಗೆ ಏನು ಟ್ಯಾಲೆಂಟ್ ಇದೆಯೋ ಅದನ್ನು ಶೋಕೇಸ್ ಮಾಡಿಬಿಟ್ಟು ದುಡ್ಡನ್ನ ಇವಾಗ ಕೇಳ್ತಾರೆ ಬೋರ್ಡ್ ಇಟ್ಕೊಂಡ್ಬಿಟ್ಟು. ಸೊ ನಮ್ಮ ಕೈಯಲ್ಲಿ ಆಗತ್ತೆ ಅಂದರೆ ನಾವು ಡೊನೇಟ್ ಮಾಡ್ಬೋದು. ನಾವಿವಾಗ ವಾಲ್ಮಾರ್ಟ್ ಒಳಗೆ ಬಂದಿದ್ದೀವಿ. ಇಲ್ಲೂ ಕೂಡ ನಾನು ಸ್ವಲ್ಪ ಗ್ರಾಸರಿ ಎಲ್ಲ ತೊಗೊಳೋದಿತ್ತು. ಇಂಡಿಯನ್ ಸ್ಟೋರಿಗೆ ಕಂಪೇರ್ ಮಾಡಿದ್ರೆ ವಾಲ್ಮಾರ್ಟಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ವಾಲ್ಮಾರ್ಟಿಗೆ
ಕಂಪೇರ್ ಮಾಡಿದ್ರೆ ಕಾಸ್ಕೋದಲ್ಲಿ ಇನ್ನೂ ಕಡಿಮೆ ಇರುತ್ತೆ. ಕಾಸ್ಕೋ ಅಂತಂದರೆ ನಮಗೆ ಅಲ್ಲೆಲ್ಲ ಹೋಲ್ಸೇಲ್ ಆಗಿ ಸಿಗುತ್ತೆ, ಬಲ್ಕ್ ಆಗಿ ಸಿಗುತ್ತೆ. ಸೊ ಅಲ್ಲಿ ಎಲ್ಲದು ಇಂಡಿಯನ್ ಐಟಮ್ಸ್, ಇಂಡಿಯನ್ ಗ್ರಾಸರಿ ಎಲ್ಲ ಸಿಗೋದಿಲ್ಲ. ಸೊ ಹಾಗಾಗಿ ಏನು ಸಿಗುತ್ತೋ ಅಲ್ಲಿ ತೊಗೊಂಡ್ಬಿಟ್ಟು, ಅಲ್ಲಿಲ್ಲ ಅಂತಂದರೆ ಸೆಕೆಂಡ್ ಆಪ್ಷನ್ ಈ ಥರ ವಾಲ್ಮಾರ್ಟ್ ಅಥವಾ ಫ್ರೆಶ್ಗೆ ಹೋಗಿ ಬರಬೇಕು. ಸೊ ಇಲ್ಲಿ ನಮಗೆ ಏನು ಸಿಗಲ್ಲ, ಲಾಸ್ಟಿಗೆ ಇಂಡಿಯನ್ ಸ್ಟೋರಿಗೆ ಹೋಗೋದು ಬೆಟರು. ಇಂಡಿಯನ್ ಸ್ಟೋರಲ್ಲಿ ಸ್ವಲ್ಪ ಎಲ್ಲದೂ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ನಾವು ವಾಲ್ಮಾರ್ಟಲ್ಲೂ ಏನೇನು ಬೇಕೋ ಎಲ್ಲ ಶಾಪಿಂಗ್ ಮಾಡ್ಕೊಂಡ್ಬಿಟ್ಟು ಇಂಡಿಯನ್ ಸ್ಟೋರಿಗೆ ಬಂದಿದ್ದೀವಿ. ಇವಾಗ ಅಲ್ಲಿ ಏನೇನು ಸಿಕ್ಕಿಲ್ವೋ ಅದನ್ನು ಇಲ್ಲಿ ತೊಗೊಳ್ಳೋಣ ಅಂತ. ನನಗೆ ಮಂಡಕ್ಕಿ ಬೇಕಿತ್ತು ಆ್ಯಂಡ್ ಅವಲಕ್ಕಿನೂ ಕೂಡ ಬೇಕಿತ್ತು. ಸೊ ಮಂಡಕ್ಕಿಯಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ ಇತ್ತು, ಆಮೇಲೆ ವೆಯ್ಟು ಕೂಡ ಬೇರೆ ಬೇರೆದಿತ್ತಲ್ಲ. ಸೊ ಅದಕ್ಕೆ ನಾನು ಪ್ರೈಸನ್ನೆಲ್ಲ ಚೆಕ್ ಮಾಡ್ತಾ ಇದ್ದೀನಿ. ಇದು ಸರ್ವಿಂಗ್ ಬೌಲು, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಬೌಲ್ ಜೊತೆಗೆ ಮೇಲೆ ಲಿಡ್ಡು ಕೂಡ ಕೊಟ್ಟಿದ್ದಾರೆ. ಹೊರಗಡೆ ಕಾಪರ್ ಕೋಟಿಂಗ್ ಇದೆ, ಒಳಗಡೆ ಸ್ಟೇನ್ಲೆಸ್ ಸ್ಟೀಲ್ ಇದೆ. ಸೊ ಅದ್ರ ಜೊತೆಗೆ ಗ್ಲಾಸಿನ ಲಿಡ್ಡು ಕೂಡ ಕೊಟ್ಟಿದ್ದಾರೆ. ಅದು ಒಂದಕ್ಕೆ $30, 1800 ಚಿಲ್ಲರೆ ಏನೋ ಆಗುತ್ತೆ ಇಂಡಿಯನ್ ರುಪೀಸಲ್ಲಿ. ಎಷ್ಟು ಎಕ್ಸ್ಪೆನ್ಸಿವ್ ಆಗಿದೆ ನೀವು ನೋಡ್ತಾ ಇರ್ಬೋದು. ಅದ್ರ ಜೊತೆಗೆ ಇಲ್ಲಿ ಈ ಪ್ಲೇಟ್ ಇದೆಯಲ್ಲ, ಇದು ಒಂದು ಪ್ಲೇಟಿಗೆ $9 ಅಂದರೆ ಇಂಡಿಯನ್ ರುಪೀಸಲ್ಲಿ $558 ಆಗುತ್ತೆ. ಸೊ ಈ ಥರ ನಾವು ಇಲ್ಲಿ ಏನಾದರೂ ತೊಗೊತೀವಿ ಸ್ಟೀಲ್ ಐಟಮ್ಸ್ಗಳು ಅಂದರೆ ತುಂಬ ಕಾಸ್ಟ್ಲಿಯಾಗೇ ಇರುತ್ತೆ. ಸೊ ಬೆಟರ್ ನಾವು ಇಂಡಿಯಾದಿಂದ ಬರಬೇಕಾದ್ರೆ ತೊಗೊಂಡು ಬರಬೇಕು. ಇಲ್ಲ ಎಲ್ಲಾದರೂ ಕಡಿಮೆ ಸಿಕ್ಕರೆ ನಾವು ತೊಗೊಳ್ಬೋದು. ಆ್ಯಂಡ್ ಇಲ್ಲಿ ಮೇಲೆ ನೋಡ್ತಾ ಇರ್ಬೋದು ಸೆರಾಮಿಕ್ ಪಾಟ್ ಇದೆ, ವಾಟರ್ ಎಲ್ಲ ಸ್ಟೋರ್ ಮಾಡ್ಕೊಂಡು ಕುಡಿಯೋದಕ್ಕೆ. ಅದ್ರ ಜೊತೆಗೆ ಕಾಪರು ಕೂಡ ಇದೆ ಆ್ಯಂಡ್ ಮಡಕೆಗಳು ಕೂಡ ಇದೆ, ನೀವು ನೋಡ್ತಾ ಇರ್ಬೋದು. ಬೇಕಂದರೆ ನಾವು ತೊಗೊಳ್ಬೋದು, ಬಟ್ ಎಲ್ಲದೂ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಬಟ್ ಇಲ್ಲೂ ಕೂಡ ಇದೆಲ್ಲ ಸಿಗುತ್ತೆ ಅಂತ ನಾನು ನಿಮ್ಮ ಜೊತೆಗೆ ತೋರಿಸೋದಕ್ಕೋಸ್ಕರ ಶೇರ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಮ್ಯಾಂಗೋಸ್ ಕೂಡ ಇತ್ತು, ಬಟ್ ಮ್ಯಾಂಗೋಸು ಸ್ವಲ್ಪ ಹಾಳಾದಂಗಿತ್ತು, ಅಷ್ಟು ಚೆನ್ನಾಗಿದ್ದಂಗೆ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ನಾವು ಸುಮ್ಮನೆ ಜಸ್ಟ್ ನೋಡಿದ್ವಿ ಅಷ್ಟೇ, ತೊಗೊಂಡ್ಲಿಲ್ಲ. ಇವಾಗ ರಣಧೀರ್ ಬಿಲ್ ಮಾಡಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಪೂಜಾ ಮಂದಿರ್ ಕೂಡ ಇಟ್ಟಿದ್ರು, ನಿಮಗೆ ತೋರಿಸೋಣ ಅಂತ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಪೂಜಾ ಮಂದಿರು ಕೂಡ ಬೇಕಂದರೆ ಇಲ್ಲಿ ಸಿಗತ್ತೆ, ಬಟ್ ಎಲ್ಲನೂ ಸಿಗತ್ತೆ. ಎಲ್ಲನೂ ಇಂಡಿಯಾ ಕಂಪೇರ್ ಮಾಡಿದ್ರೆ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆ್ಯಂಡ್ ಚಪಾತಿಯಲ್ಲೂ ಅಷ್ಟೇ ಎಷ್ಟೊಂದು ವೆರೈಟಿ ಚಪಾತಿಗಳು ಕೂಡ ರೆಡಿಯಾಗಿರೋದು ಸಿಗತ್ತೆ. ನಾವು ಡೈರೆಕ್ಟ್ ಹೋಗಿ ಬಿಸಿ ಮಾಡ್ಕೊಂಡು ತಿನ್ಬೋದು. ಹಾಗೆ ಇಲ್ಲಿ ಇಂಡಿಯನ್ ಸ್ಟೋರ್ ಎದುರುಗಡೆನೆ ಇದು ಕೇನ್ ಜ್ಯೂಸ್ ಇತ್ತು. ಸೊ ಒಂದ್ಸಲಿ ಟ್ರೈ ಮಾಡೋಣ. ಒಂದ್ಸಲಿನೂ ನಾನು ಇಲ್ಲಿಗೆ ಬಂದಾಗಿಂದ ಕೇನ್ ಜ್ಯೂಸ್ ಕುಡ್ದೇ ಇಲ್ಲ. ಸೊ ಹಾಗಾಗಿ ಕೇನ್ ಜ್ಯೂಸ್ ಕುಡಿಯೋಣ ಅಂತ ತೊಗೊಂಡ್ವಿ, ಬಟ್ ಒಂಚೂರು ಚೆನ್ನಾಗಿರಲಿಲ್ಲ. ಯಾಕಂದರೆ ಅದಕ್ಕೆ ಸ್ವಲ್ಪ ಜಿಂಜರು, ಲೆಮನ್ ಎಲ್ಲ ಹಾಕಿದ್ರೇ ಚೆನ್ನಾಗಿ ಅನಿಸತ್ತೆ. ಸೊ ಹಾಗಾಗಿ ನಮಗಿಲ್ಲಿ ಇಷ್ಟು ಸಿಗೋದೇ ದೊಡ್ಡದು. ಸೊ ಹಾಗಾಗಿ ನಾವು ಫುಲ್ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ, ಇಷ್ಟು ಸಿಕ್ಕಿದೆಯಲ್ಲ ಅಂತ ಖುಷಿ ಪಡ್ಕೊಂಡು ಕುಡಿಬೇಕು. ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನಾನು ರಣಧೀರ್ಗೆ ಕೊಟ್ಟೆ. ಈ ಒಂದು ಕಪ್ ಕಬ್ಬಿನ ಹಾಲಿಗೆ $3 ಏನೋ ಆಯಿತು, ಅಂದರೆ ಇಂಡಿಯನ್ ರುಪೀಸಲ್ಲಿ $186 ಆಯಿತು. ಎಸ್, ಇವಾಗ ನಾವೆಲ್ಲ ಕಬ್ಬಿನ ಹಾಲೆಲ್ಲ ಕುಡಿದ್ಬಿಟ್ಟು ಹೋಗ್ತಾ ಇದ್ದೀವಿ. ಬೆಳಗ್ಗೆ ಬರಬೇಕಾದ್ರೂ ಅಷ್ಟೇ ತುಂಬ ಮಳೆ ಇತ್ತು, ಹೋಗ್ಬೇಕಾದ್ರೂ ಅಷ್ಟೇ ತುಂಬ ಮಳೆ ಜೋರಾಗಿ ಸ್ಟಾರ್ಟ್ ಆಗಿಬಿಡ್ತು. ಆ್ಯಂಡ್ ನಾವು ಬೆಳಗ್ಗೆ 10:15 ಅಷ್ಟೊತ್ತಿಗೆ ಮನೆ ಬಿಟ್ಟಿದ್ದು. ಇವಾಗ ಮನೆಗೆ ಹೋಗೋ ಅಷ್ಟೊತ್ತಿಗೆ 4 ಗಂಟೆ ಆಗ್ತಾಯಿದೆ. ತುಂಬ ಅಂದರೆ ತುಂಬ ಹಶ್ವಾಗಿಬಿಟ್ಟಿತ್ತು. ಇವಾಗ ಹೋಗಿ ಮನೆಗೆ ಅಡುಗೆ ಮಾಡ್ಕೊಂಡು ತಿನ್ಬೇಕಂದ್ರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಆನ್ ದ ವೇನೆ ಹೋಗ್ತಾ ಪಾರ್ಸೆಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಎಷ್ಟು ಇದು ಶಾಪಿಂಗ್ ಮಾಡಿದ್ದೀವಿ ಅಂತ. ಇವತ್ತಿನ ವಿಡಿಯೋ ಅಷ್ಟೇ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಗ್ರಾಸರಿ ತೊಗೊಂಡು ಬಂದಿದ್ದೀನಿ, ಯಾವ ಥರ ಆರ್ಗನೈಸ್ ಮಾಡ್ಕೊತೀನಿ, ಹಾಗೆ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಶೇರ್ ಮಾಡ್ಕೊತೀನಿ.